ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ನಿಮ್ಮ UCMS ಪೋರ್ಟಲ್ನಲ್ಲಿ ಅಪರ ID ಅಪ್ಡೇಟ್ ಆಗದೇ ಇದ್ದರೆ ಅಥವಾ ತಪ್ಪಾಗಿ ನಮೂದಾಗಿದ್ದರೆ ಅದನ್ನು ಸರಿಪಡಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ಏನು ಮಾಡಬೇಕಂತಂದರೆ, ಮೊದಲಿಗೆ UCMS ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಕ್ಯಾಂಡಿಡೇಟ್ ID ಮತ್ತು ಪಾಸ್ವರ್ಡನ್ನು ಬಳಸಿ ಸೈನ್ ಇನ್ ಮಾಡಿ ಅಥವಾ ಲಾಗಿನ್ ಮಾಡಿ. ನಂತರ ಈ ಥರದ ಪೇಜ್ ಓಪನ್ ಆಗುತ್ತೆ. ಅಪರ ID ಅಂತ ಇಲ್ಲಿ ಫೆಚ್ ಅಪರ ID ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಂಟರ್ ಯುವರ್ ಅಪರ್ ID ಅಂತ ಕೊಟ್ಟಿರ್ತಾನೆ. ಇದು ಅಪರ್ ಐಡಿಯನ್ನು ನಂಬರನ್ನು ಹಾಕಬೇಕಾಗುತ್ತೆ. ಈಗ ಡೈರೆಕ್ಟಾಗಿ ನೀವು ಡಿಜಿಲಾಕರನ್ನು ಓಪನ್ ಮಾಡ್ಕೊಂಡ ತಕ್ಷಣ ಈ ಕೆಳಗಡೆ ಹೋಮ್ ಸರ್ಚ್ ಮತ್ತು ಇಶ್ಯೂಡ್ ಅಂತ ಕೊಟ್ಟಿರ್ತಾನೆ. ಇಶ್ಯೂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಇಶ್ಯೂಡ್ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳು ನಿಮಗೆ ಫೆಚ್ ಆಗುತ್ತೆ. ಮೊದಲನೇದಾಗಿ ಅಪರ್ ID ಅಂತ ಕೊಟ್ಟಿರ್ತಾನೆ. ಮೊದಲನೇದಾಗಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಅಪರ್ ID ಅಂದರೆ ABC IDಯ ನಂಬರ್ ಬಂದಿರುತ್ತೆ. ಆ ನಂಬರನ್ನು ಒಂದು ನೋಟ್ ಮಾಡ್ಕೊಳ್ಳಿ. ಅದೊಂದು ನೋಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಎಂಟರ್ ಯುವರ್ ಅಪರ್ ID ಅಂತ ಕೊಟ್ಟಿರ್ತಾನಲ್ಲ, ಅದರ ಮೇಲೆ ನೀವು ನಿಮ್ಮ ಅಪರ್ IDಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಅಪರ್ IDಯ ನಂಬರನ್ನು ಹಾಕಬೇಕು. ನೀವು ಅಪರ್ IDಯ ನಂಬರನ್ನು ಹಾಕಿ ನಂತರದಾಗಿ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕೊಟ್ಟಿರ್ತಾನೆ. ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಆ OTPಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಆ OTPಯನ್ನು ಇಲ್ಲಿ ಹಾಕಿದ ತಕ್ಷಣ ನಂತರದಾಗಿ ಇಲ್ಲಿ ಕೂಡ ಕಂಟಿನ್ಯೂ ಅಂತ ಕೆಳಗಡೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಗೊತ್ತೇ ಶೋ ಆಗುತ್ತೆ. ಇಲ್ಲಿ ಡಿಜಿಲಾಕರ್ ಓಪನ್ ಆಗುತ್ತೆ ಡೈರೆಕ್ಟಾಗಿ. ನಂತರ ಇಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಲೋ ಅಂತ ಕೊಡಿ. ಡಿಜಿಲಾಕರ್ಗೆ ಯೂಸ್ ಆಗುತ್ತೆ. ನಂತರ ಅದ ತಕ್ಷಣ ನಿಮ್ಮ ಅಪರ ID ಅಪ್ಡೇಟ್ ಸಕ್ಸಸ್ಫುಲಿ ಆಗಿರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.